ಪಿರಿಯಾಪಟ್ಟಣ ಬಡ್ಡಿ ದಂಧೆ, ಲಾಟರಿ ಹಾಗೂ ಗಾಂಜಾ ವ್ಯಾಪಾರ, ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದರು. ಪಟ್ಟಣದಲ್ಲಿರುವ ಡಿ ದೇವರಾಜ ಅರಸು ಭವನದಲ್ಲಿ ಬುಧವಾರ ಏರ್ಪಡಿಸಿದ ಸಾರ್ವಜನಿಕರೊಂದಿಗೆ ಕುಂದುಕೊರತೆ ಕುರಿತು ದೂರುಗಳ ಆಹ್ವಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಬಕಾರಿ ಇಲಾಖೆ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ನಿಲುಗಡೆ ಬಗ್ಗೆ ಹಾಗೂ 3 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳು ಕೇಳಿ ಬಂದಿದ್ದು ಅವುಗಳನ್ನು ಕೂಡಲೇ ಸರಿಪಡಿಸುವುದಾಗಿ ಭರವಸೆ ನೀಡಿದರು. ಕೆಸಿ ಶಶಿಶೇಖರ್ ಎಂಬ ರೈತ ತಾಲೂಕಿನ ಬೆಟ್ಟದಪುರ ಹೋಬಳಿ ಕೊರುಣಸೂರು ಗ್ರಾಮದ ಸರ್ವೆ ನಂಬರ್ 71/2ರಲ್ಲಿ 2 ಎಕರೆ 71/1ರಲ್ಲಿ 1 ಎಕರೆ 71/4ರಲ್ಲಿ 2 ಎಕರೆ 5 ಗುಂಟೆ ಮತ್ತು 73/1ರಲ್ಲಿ 15 ಗುಂಟೆ ಒಟ್ಟು 3 ಎಕರೆ ಜಮೀನನ್ನು ಕಳೆದ 2004ನೇ ಸಾಲಿನಲ್ಲಿ ಕೆಆರ್ ನಗರ ತಾಲೂಕಿನ ಮಾಯಗೌಡನಹಳ್ಳಿ ಗ್ರಾಮದ ಶಿವರಾಜ ಶೆಟ್ಟಿಗೆ 2 ಲಕ್ಷ ರುಗಳಿಗೆ ಮತ್ತು ಇದೇ ತಾಲೂಕಿನ ಚರ್ಪುರ ಗ್ರಾಮದ ಸ್ವಾಮಿ ನಾಯಕ ಎಂಬುವವರಿಗೆ 2006ನೇ ಸಾಲಿನಲ್ಲಿ ಸರ್ವೆ ನಂಬರ್ 71/4ರಲ್ಲಿ 2 ಎಕರೆ ಗುಂಟೆ, ಸರ್ವೆ ನಂಬರ್ 73/1ರಲ್ಲಿ 15 ಗುಂಟೆಯನ್ನ 1,70,000 ಲಕ್ಷ ರುಗಳಿಗೆ ಹಣಕಾಸಿನ ಲೇವಾದೇವಿ ವ್ಯವಹಾರದಲ್ಲಿ ಬಡ್ಡಿ ಮೇಲಿನ ಸಾಲಕ್ಕಾಗಿ ತಾವು ಭೋಗ್ಯ ಮಾಡಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಪಸ್ ದಾಖಲೆ ಕೊಡದೆ ಮೈಮುಲ್ ಬಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ಅವರಿಗೆ 1,33 ಲಕ್ಷ ರುಗಳಿಗೆ ಶುದ್ಧ ಕ್ರಯದ ಅಗ್ರಿಮೆಂಟ್ ಆಗಿರುವ ಬಗ್ಗೆ ಮಾಹಿತಿ ತಿಳಿದು ನಾವು ಗ್ರಾಮಸ್ಥರೊಂದಿಗೆ ಸತ್ಯವನ್ನು ಹಂಚಿಕೊಂಡ ಪರಿಣಾಮ ಪ್ರಸನ್ನರವರ ಈ ವ್ಯವಹಾರವನ್ನು ತಿರಸ್ಕರಿಸಿದರು. ಆದರೆ ಇದೇ ತಿಂಗಳು 11ನೇ ತಾರೀಕಿನಂದು ದಲಿತ ಸಂಘಟನೆಯ ಮುಖಂಡರು ಎಂದು ಹೇಳಿಕೊಂಡು ಇನ್ನೊಬ್ಬರ ಪರವಾಗಿ ಜಾಮೀನಿಗೆ ಅಕ್ರಮ ಪ್ರವೇಶ ಮಾಡಿ ಬೆಳೆ ಬಾವಿ ತೋಟ ನಾಶ ಮಾಡಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ. ಆದರೂ ಸಹ ಅವರ ವಿರುದ್ಧ ಬೆಟ್ಟದಪುರ ಪೊಲೀಸ್ ಠಾಣೆಯ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕ್ರಮ ಕೈಗೊಳ್ಳಬೇಕು ಎಂದು ವರಿಷ್ಠಾಧಿಕಾರಿಗೆ ನೀಡಿದ ದೂರಿನಲ್ಲಿ ಮನವಿ ಮಾಡಿಕೊಂಡರು. ದಲಿತ ಮುಖಂಡರಾದ ಕೆಬಿ ಮೂರ್ತಿ ತಾಲೂಕಿನಲ್ಲಿ ವಿವಿಧ ದಲಿತ ಸಂಘಟನೆಗಳ ಹೆಸರು ಹೇಳಿಕೊಂಡು ಸಂಘ ವಿರೋಧಿ ಚಟುವಟಿಕೆಯೊಂದಿಗೆ ದೀನದಲಿತರ ಮೇಲೆ ಒಂದಲ್ಲ ಒಂದು ರೀತಿ ದಬ್ಬಾಳಿಕೆ ಮಾಡುತ್ತಿರುವುದಲ್ಲದೆ ದಲಿತ ಮುಖಂಡರಿಂದಲೇ ಬಡ್ಡಿ ದಂಧೆ ನಡೆಸಿ ಅಕ್ರಮವಾಗಿ ಜಮೀನು ಬರೆಸಿಕೊಂಡು ಬಡ ಕುಟುಂಬಗಳನ್ನು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬೀದಿ ಪಾಲು ಮಾಡಲಾಗುತ್ತಿದೆ. ಅಂತವರುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಭೂ ರಸ್ತೆ ಸಮಸ್ಯೆ, ಆಕ್ಸಿಡೆಂಟ್ ವಿಷಯಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಈ ಸಂದರ್ಭದಲ್ಲಿ ಹುಣಸೂರು ಉಪವಿಭಾಗದ ಪೊಲೀಸ್ ಉಪ ನಿರ್ದೇಶಕರಾದ ಅಧೀಕ್ಷಕರಾದ ರವಿ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ದೀಪಕ್ ಮತ್ತು ಗೋವಿಂದರಾಜು, ಸಬ್ ಇನ್ಸ್ಪೆಕ್ಟರ್ಗಳಾದ ರವಿಕುಮಾರ್ ಮತ್ತು ಅಜಯ್ ಕುಮಾರ್ ಹಾಗೂ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು, ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಯ ಮುಖಂಡರುಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು ಹಾಜರಿದ್ದರು. ಒಂದು ಪಿಗ್ಮಿ ರಿಲೇಟೆಡ್ ಕೇಸ್ ಹೇಳಿದ್ರು, ಅದನ್ನ ನಾಳೆನೇ ಎಫ್ಐಆರ್ ಮಾಡ್ತೀವಿ. ಮತ್ತು ಒಂದು ಕುಟುಂಬಕ್ಕೆ ಬಡ್ಡಿ ಅಂತ ಹೇಳಿ ಜಮೀನನ್ನು ತೆಗೆದುಕೊಂಡು ಈಗ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ಸಹಿತ ನಮ್ಮ ಸ್ಥಳೀಯ ಅಧಿಕಾರಿಗಳು ಒಂದು ಮೀಟಿಂಗ್ ಅನ್ನು ಮಾಡಿ ಅದನ್ನು ಪರಿಹರಿಸುವ ಒಂದು ಕೆಲಸ ಆಗ್ತದೆ. ಒಟ್ಟಾರೆಯಾಗಿ ನಾವು ನಿರೀಕ್ಷಿಸಿದಂತೆ ಇನ್ನೂ ಬಹಳಷ್ಟು ಜನ ಬರಬೇಕಾಗಿತ್ತು. ಅಂಥವ್ರನ್ನ ನಾವು ಗುರುತಿಸಿ ಅವರನ್ನ ಹೆಚ್ಚಿನ ಒಂದು ಗಡಿಪಾರು ಇರ್ಬೋದು ಅಥವಾ ಬೇರೆ ಬೇರೆ ಕ್ರಮಗಳಿದೆ ನಮ್ಮಲ್ಲಿ. ಒಂದು ವ್ಯಕ್ತಿನ ನಾವು ಹತೋಟಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಏನೇನು ಮಾಡ್ಬೇಕಂತೇಳಿ ಆ ಒಂದು ನಿಟ್ಟಿನಲ್ಲಿ ಲಾಟ್ರಿ ಇರ್ಬೋದು ಮತ್ತು ಏನೋ ಇದು ಮದ್ಯ ಮಾರಾಟ ಇರ್ಬೋದು, ಇದನ್ನ ಎರಡನ್ನೂ ಸಹಿತ ನಾವು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಯಾರು ಅಂಥವ್ರು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಕೇಸ್ ಆದ್ರೂ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಅಂಥವ್ರ ಮೇಲೆ ಒಂದು ಶಿಸ್ತಿನ ಒಂದು ಸೂಕ್ತ ಕ್ರಮವನ್ನು ನಾವು ಕೈಗೊಳ್ತೀವಿ. ಪೊಲೀಸ್ ಇಲಾಖೆ ಕಡೆಯಿಂದ ಇಮಿಡಿಯೇಟ್ ಆಗಿ ಆಗಬೇಕಾದ ಹಲವಾರು ವಿಚಾರಗಳು, ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ. ಈ ಒಂದು ಮೇನ್ ರೋಡ್ ಏನಿದೆ ಮೈಸೂರಿನಿಂದ ಕುಶಾಲನಗರ ಮಡಿಕೇರಿ ಕಡೆ ಹೋಗುವ ರಸ್ತೆ ಬಹಳ ಕಿರಿದಾಗಿದೆ, ಬಹಳಷ್ಟು ವೆಹಿಕಲ್ಗಳ ಒಂದು ಓಡಾಟ ಇದೆ, ಬೈಪಾಸ್ ರಸ್ತೆ ಇಲ್ಲ. ಹೀಗಾಗಿ ಇಲ್ಲಿ ವಾಹನಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಈ ಒಂದು ಸರ್ಕಲ್ನಲ್ಲಿ ಬಹಳಷ್ಟು ಜಾಮ್ ಆಗ್ತಾ ಇದೆ. ಕೆಲವೊಬ್ರು ಸರ್ಕಲ್ನಲ್ಲಿ ಸಿಗ್ನಲ್ ಅನ್ನು ತೆಗೆದ್ರೆ ಸರಿ ಆಗ್ತದೆ ಅಂತೇಳಿ ಒಂದು ಅಡ್ವೈಸ್ ಕೊಟ್ಟರು, ಕೆಲವೊಬ್ರು ಇರಬೇಕಾಗ್ತದೆ ಅಂತೇಳಿ ಹೇಳಿದರು. ನಾವು ಸಹಿತ ಇದು ಮೀಟಿಂಗ್ ಮುಗಿದ ಮೇಲೆ ಒಂದ್ಸಲ ವಿಸಿಟ್ ಮಾಡ್ತೀನಿ ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಸರಿಯಾಗಿ ಗೊತ್ತಾಗಲ್ಲ ಅದು ರೋಡ್ ಹಂಸದ ಬಗ್ಗೆ ಅಂತ ಹೇಳಿದರು. ಯಾವುದೋ ಒಂದು ಜಾಗದಲ್ಲಿ ಗಾಂಜಾ ಅಥವಾ ಬೇರೆ ಸೊಲ್ಯೂಷನ್ ಎಲ್ಲ ತಗೋತಾರೆ ಅಂತೇಳಿ ಹೇಳಿದರು. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಗಮನಕ್ಕೆ ತಂದಿದ್ರಿ. ಮುಖ್ಯವಾಗಿ ಭಾಳಷ್ಟು ಕಡೆ ಬೆಟ್ಟದಪುರ ಇರ್ಬೋದು, ಹಲವಾರು ಹಳ್ಳಿಗಳಲ್ಲಿ
ಮದ್ಯ ಮಾರಾಟ ಮಾಡ್ತಾರೆ. ಅದರಲ್ಲಿಯೂ 4 ಗಂಟೆಗೆ 5 ಗಂಟೆಗೆ ಆ ಒಂದು ಸಮಯದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಜನ ಹೇಳಿದ್ರಿ. ಅದನ್ನು ಸಹಿತ ನಾವು ಆ DC ಎಕ್ಸೈಸ್ ಅವ್ರ ಜೊತೆ ಸೇರಿಕೊಂಡು ಮಾತಾಡಿ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ಥರ ನಡೀತಾ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕೆಲಸ ಮಾಡ್ತೀವಿ. ಲಾಟ್ರಿ ಇತ್ತೀಚಿನ ದಿನಗಳಲ್ಲಿ ನಾನು 5.5 ತಿಂಗಳಾಯಿತು ಜಿಲ್ಲೆಗೆ ಬಂದು. ನಾವು ಬಂದಮೇಲೆ ಸುಮಾರು 22 ಕೇಸನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಅತಿ ಹೆಚ್ಚು ಪ್ರಕರಣಗಳು ಲಾಟ್ರಿ ಕೇಸದ್ದು ಆಗಿದ್ದು HD ಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ, HD ಕೋಟೆ ತಾಲೂಕಿನಲ್ಲಿ. ಅದನ್ನು ಬಿಟ್ಟರೆ ಹುಣಸೂರಿನಲ್ಲಿ ಆಗ್ತಾ ಇದೆ ಮತ್ತು ಈ ಒಂದು ಪ್ರಿಯಾಪಟ್ಟಣದಲ್ಲಿ, ಅಂದರೆ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡಂತೆ ಇರುವ ಒಂದು ತಾಲೂಕುಗಳಲ್ಲಿ ಈ ಥರದ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ನಮ್ಮ ಗಮನಕ್ಕೂ ಬಂದಿದೆ. 135/22 ಈ ವ್ಯಕ್ತಿ ಆಕ್ಚುಲಿ ಆ ಟೈಮಲ್ಲಿ ಇರಲಿಲ್ಲ. ಅಲ್ಲಿ ಶಾಂತನಿಗಯ, ಐ ಫರ್ಗಾಟ್ ದಟ್ ನೇಮ್, ಶಾಂತನಿಗಯ ಅಂತ ASI ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್. ಅವ್ರೇನ್ ಮಾಡ್ತಾರೆ, ಇವನ್ ಬಂದ್ಬಿಟ್ಟು ಒಂದು DL ಕೊಡ್ತಾರೆ. ಯಾಕಂದ್ರೆ ಹೆವಿ ವೆಹಿಕಲ್ ಡ್ರೈವರ್ ಕೆಲಸ ನೋಡುವಂತ ಫ್ರೆಂಡ್ ಕೊಟ್ಟಿರ್ತಾನೆ. ಆ ವ್ಯಕ್ತಿ ASI ಯಾರಿದ್ದಾರೆ, ಈ ಅಪಘಾತ ಆಗಿದ್ದು ಗಾಡಿ ಓಡಿಸಿ ವಾಹನ ಚಾಲನೆ ಮಾಡಿದ್ನಲ್ಲ, ಅವನ ಹತ್ರ DL ಇಲ್ಲ, ಆ ವ್ಯಕ್ತಿನೇ ಬೇರೆ. ಅವನು ಬಂದ್ಬಿಟ್ಟು ಇವನ್ DL ಕೊಡ್ತಾನೆ. ಒಂದು ಕಾಮನ್ ಸೆನ್ಸ್ ಸರ್, ಒಬ್ಬ ಐವೋ ಒಂದು ಕಾಮನ್ ಸೆನ್ಸ್. ನಾನಾದ್ರೂ ನೋಡ್ತೀನಿ, ಬಟ್ ಐವ ಮಸ್ಟ್ ಅಂಡ್ ಶುಡ್ ನೋಡ್ಬೇಕು. ಯಾವುದೋ ವ್ಯಕ್ತಿ ಜಾಗದಲ್ಲಿ ಇವನ್ನ ಬಂದ್ಬಿಟ್ಟು FIR ಮಾಡ್ತಾರೆ. ಬೇಡಿ ಅಂತಂದ್ರು ನನ್ನ ಹಾಕಿ ತಳ್ಳಿನೂ ಹೋಗ್ಬಿಟ್ರು ಸ್ವಾಮಿ. ಅವ್ರು ಬೇಡ ಅಂತಂದ್ರು ನಿಮ್ಮ ಅಪ್ಪಂದೆಲ್ಲ ನಮ್ಮ ಅಪ್ಪ ಸಂಪಾದನೆ ಮಾಡಿರೋದು ಅಂತ ಹೇಳ್ಬಿಟ್ಟು ತಳ್ಳಿಬಿಟ್ರು ಸ್ವಾಮಿ. ಅವರು ಅವ್ರ ಮೇಲೆ ಏನೇನು ಮಾಡ್ಬೇಕು ಅಂತ ಮಾಡಿ ಸ್ವಾಮಿ. ಆಯ್ತಮ್ಮ, ಮಾಡ್ತಾರೆ. ಈಗ ಎಂಟ್ರಿ ಆಗೋ ಕಡೆನೇ ಎಕ್ಸಿಟ್ ಆಗ್ತಾ ಇದ್ರೆ, ಎಕ್ಸಿಟ್ ಆಗೋ ಕಡೆನೇ ಎಂಟ್ರಿ ಆಗ್ತಾ ಇದಾರೆ ಅಂತೇಳಿ. ಆಮೇಲೆ ಎರಡನೇದು ಎಲ್ಲ ಜನ ಬಸ್ ಸ್ಟ್ಯಾಂಡ್ ಒಳಗಡೆನೆ ಬೈಕ್ಗಳು ಕಾರುಗಳು ಎಲ್ಲ ತಗೊಂಡು ಹೋಗ್ತಾ ಇದಾರಂತ, ಅದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತೇಳಿ ಎರಡನೇದು. ಮೂರನೇದು, ಈ ಬೆಟ್ಟದಪುರ ಸರ್ಕಲ್ ಏನಿದೆ, ಸರ್ಕಲ್ದಲ್ಲಿನೇ ಜನರನ್ನ ಹಚ್ಕೊಳ್ಳೋದು ಮಾಡೋದ್ರಿಂದ ಒಂದು ಬಸ್ ಬಂತಂದ್ರೆ ಆಟೋಮೆಟಿಕ್ ಜಾಮ್ ಆಗ್ತಾ ಇದೆ. ನಾಲ್ಕನೇದು, ಬಸ್ಗಳು ಆ ಕಡೆಯಿಂದನೂ ಇವನ್ ಬೆಟ್ಟದಪುರ ಕಡೆಯಿಂದ ಬರೋ ಬಸ್ಗಳು ನಿಂತ್ಕೋತಾವೆ, ಎಲ್ಲ ಕಡೆಯಿಂದ ಬಸ್ಗಳು ಬರೋದ್ರಿಂದನೇ ಜಾಮ್ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಈ ಸರ್ಕಲ್ದಿಂದ 100 ಮೀಟರ್ ಆ ಕಡೆ ಈ ಕಡೆ ಒಂದೇ ಒಂದು ಪ್ಯಾಸೆಂಜರ್ನ ಬಸ್ ಹಚ್ಕೋಬಾರ್ದು, ನಿಲ್ಲಬಾರ್ದು ಅಲ್ಲಿ, ಆ ಕೆಲಸ ಆಗ್ಬೇಕು. ಎರಡನೇದು, ನಿಮ್ಮ ಬಸ್ ಸ್ಟ್ಯಾಂಡ್ ಒಳಗಡೆ ನಿಮ್ದು ಪ್ರೈವೇಟ್ ಸೆಕ್ಯೂರಿಟಿ ಇಲ್ವಾ, ನಿಮ್ಮವ್ರು ಇರ್ತಾರಲ್ಲ, ನಿಮ್ಮವ್ರು ಕಂಟ್ರೋಲ್ ಮಾಡ್ಬೇಕಲ್ಲ, ಹೆದರ್ಸ್ಬೇಕು ಅವರಿಗೆ. ಪ್ರೈವೇಟ್ ಜೀಪ್ಗಳು, ಕಾರ್ಗಳು, ಬೈಕ್ಗಳು ಬಂದವ್ರಿಗೆ ಬಿಡಬಾರ್ದು. ನಾವು ಪೊಲೀಸ್ನವ್ರು ಎಲ್ಲ ಕಡೆ ಎಲ್ಲಿ ಕೊಡಕ್ಕಾಗ್ತದೆ ಮತ್ತೆ ಸರ್? ಮತ್ತೆ ಇನ್ನೊಂದು ಸರ್, KSRTC ಆಕ್ಸಿಡೆಂಟ್ ಕೇಸ್ ತಗೊಳಕ್ಕೆ ಏನಾಗ್ತದೆ? ಗಾಡಿ ತಗೊಂಡ್ಲಿ ಯಾವತ್ತಾಯ್ತು ಆಕ್ಸಿಡೆಂಟ್ ಆಗಿ? 1.5 ವರ್ಷ. ಯಾವ ಗಾಡಿ ಏನು ಗೊತ್ತಾಗಿಲ್ಲ, ತೆಗೆದವ್ರೆ. ತೆಗೆದು ಏನು ಮಾಡಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಹೋಗಿ ಅದು ಗಾಡಿ ಏನಿದೆ ಎಲ್ಲ ಕೊಡಿ. ಎಲ್ಲರೂ ಸೇರಿ ಒಂದು ಸ್ವಲ್ಪ ಒಂದು ಅರಿವು ಮೂಡಿಸೋಣ. ಗಾಡಿಯಲ್ಲಿ ಏನು ಸೇರಿಸ್ತಾರೆ ಹೇಳಿ, ನೀವು ಸೇರಿಸಿದ್ರೆ ನಾವು ಬರ್ತೀವಿ. ಸ್ವಲ್ಪ ತಿಳುವಳಿಕೆ ಕೊಡೋಣ ಅವರಿಗೆ. ಮಾಡಿಸಿ, ಎಲ್ಲರೂ ಮಾಡಿಸಿ. ಗಾಡಿ ಮ್ಯಾರೇಜ್ ಆಯಿತು, ಇದು ಬೇರೆ ಬೇರೆ ಎಲ್ಲ ದುಡ್ಡು ಮಾಡಿಸೋಣ. ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಬರ್ತೇನೆ ನಾನು.